ಎಲ್ಲರಿಗೂ ನಮಸ್ತೆ. ನಾವು ನಿಮ್ಮ ರಿತ್ವಿಕ್ ಆ್ಯಂಡ್ ಇವರು ನಮ್ಮ ನಿರ್ದೇಶಕರು ರಿಷಿ ಶೆಟ್ಟಿ ಅಂತ. ನಮ್ಮ ಸಿನಿಮಾ ಮಾರ್ನಮಿ ಇದೇ ತಿಂಗಳು ಫೆಬ್ರವರಿ 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆ ಪ್ರಮೋಷನ್ ನಿಮಿತ್ತ ಇವತ್ತು ಮೈಸೂರಲ್ಲಿದ್ದೀವಿ, ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೀವಿ. ಮೈಸೂರಲ್ಲಿ ಇನ್ನೂ 2-3 ಕಾಲೇಜುಗಳಿದೆ. ಹೌದು. ಆಮೇಲೆ FM ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಸೊ ಮೈಸೂರಲ್ಲಿ ಇವತ್ತು ಇಷ್ಟು ಪ್ಲ್ಯಾನ್ ಇದೆ. ಇದು ಬಸುದೇವ್ ಸೋಮಾನಿ ಅಂತ ಈ ಕಾಲೇಜ್ ಇವಾಗ ನಾವು ಫಸ್ಟ್ ವಿಸಿಟ್ ಮಾಡಿದ್ದೀವಿ. ಇನ್ನೊಂದಿಷ್ಟು ಕಾಲೇಜ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಕ್ರಿಸ್ಟ್ ಯೂನಿವರ್ಸಿಟಿ ಅಂತ ಒಂದಿದೆ, ಸೊ ನೆಕ್ಸ್ಟ್ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಗೆ ಒಂದಿಷ್ಟು ಪ್ಲ್ಯಾನ್ಸ್ ಆಗ್ತಾ ಇದೆ. ನಾವು ಇಲ್ಲೇನು ದಸರಾ ಅಂತ ಕರಿತೀವಿ, ಅದನ್ನು ಮಂಗಳೂರಲ್ಲಿ ಮಾರ್ನಮಿ ಅಂತ ಕರೀತಾರೆ. ಸೊ ದಸರಾ ಟೈಟ್ಲೇ ಅಲ್ಲಿ ಮಾರ್ನಮಿ ಅಂತ. ಸೊ ಅದರ ಸುತ್ತ ನಡೆಯುವಂಥ ಒಂದಿಷ್ಟು ಕಥೆ ಇರೋದ್ರಿಂದ ನಾವು ಟೈಟ್ಲು ಮಾರ್ನಮಿ ಅಂತ ಇಟ್ಟಿದ್ದೀವಿ. ಅದಕ್ಕೆ ಖಂಡಿತವಾಗ್ಲೂ 3 ಥರದ ದಸರಾ ನೀವು ನೋಡ್ಬೋದು. ಅದು ನಿಮಗೆಲ್ಲೂ ಕೂಡ ಇದು ಸೆಟ್ಟು ಇಲ್ಲಿರೋರೆಲ್ಲ ಜೂನಿಯರ್ಸ್ ಅಂತ ಎಲ್ಲೂ ಅನಿಸಲ್ಲ. ಅಷ್ಟು ಒರಿಜಿನಲ್ ಆಗಿ ಅಷ್ಟು ನೀಟಾಗಿ ಶೂಟ್ ಮಾಡಿದ್ದೀವಿ. ಫೆಬ್ರವರಿ 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಕರ್ನಾಟಕದ ಎಲ್ಲ ಡಿಸ್ಟ್ರಿಕ್ಗಳಲ್ಲೂ ಇದು ರಿಲೀಸ್ ಆಗ್ತಾ ಇದೆ, ಎಲ್ಲೂ ಮಿಸ್ ಆಗಲ್ಲ. ಸಿನಿಮಾದಲ್ಲಿ ಒಟ್ಟು 5 ಸಾಂಗ್ಸ್ ಇದೆ. ಆಲ್ರೆಡಿ 2 ಸಾಂಗ್ಗಳು ನಮ್ಮ ಯೂಟ್ಯೂಬಲ್ಲಿ ರಿಲೀಸ್ ಆಗಿದೆ, ಚೆನ್ನಾಗಿ ಹೋಗ್ತಾ ಇದೆ ಕೂಡ. ನಮ್ಮ ಟ್ರೈಲರ್ ಕೂಡ ಆಲ್ರೆಡಿ ಚೆನ್ನಾಗಿ ಹೋಗ್ತಾ ಇದೆ. ಗುಣಾದ್ಯ ಪ್ರೊಡಕ್ಷನ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಸೊ ಅದರಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಸಾಂಗ್ಸ್ ಮತ್ತು ಟ್ರೈಲರ್, ಟೀಸರ್ ಎಲ್ಲವೂ ಸಿಗುತ್ತೆ. ಸೊ ಎಲ್ಲರೂ ಒಂದ್ಸತಿ ಚೆಕ್ ಮಾಡಿ. ಚೆನ್ನಾಗಿತ್ತು. ಅಂದರೆ ಕಾಲೇಜಲ್ಲಿ ಒಂದಿಷ್ಟು ಜನ ಮೀಟ್ ಮಾಡಿದ್ವಿ, ತುಂಬ ಜೋಶಲ್ಲಿದ್ದರು ಸ್ಟೂಡೆಂಟ್ಸ್ ಎಲ್ಲ. ಸೊ ಅವ್ರಿಗೆಲ್ಲ ಹೇಳಿದ್ದೀವಿ, ಅವರೆಲ್ಲ ಖಂಡಿತ ಥಿಯೇಟ್ರ್ ಬರ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಖುಷಿ ಇದೆ. ಖಂಡಿತ ಇದೆ. ರಿಲೀಸ್ ಆದಮೇಲೆ ಕಂಪ್ಲೀಟ್ ಟೀಮ್ ಎಲ್ಲರೂ ಒಟ್ಟಿಗೆ ಬರ್ತೀವಿ. ಹಾಗೆ 18th ನಾವು ಒಂದು ಪೇಯ್ಡ್ ಪ್ರೀಮಿಯರ್ ಕೂಡ ಮಾಡ್ತಾಯಿದ್ದೀವಿ ಮೈಸೂರಲ್ಲಿ. 17th ಮ್ಯಾಂಗ್ಳೂರಲ್ಲಿ ಇರುತ್ತೆ, 18th ಮೈಸೂರಲ್ಲಿ ಪೇಯ್ಡ್ ಪ್ರೀಮಿಯರ್ ಇರುತ್ತೆ. ಸೊ 15th ಬುಕ್ ಮೈ ಶೋ ಅಲ್ಲಿ ಟಿಕೆಟ್ಸ್ ಅವೈಲೇಬಲ್ ಇರುತ್ತೆ. ಸೊ 15th ಎಲ್ಲರೂ ಟಿಕೆಟ್ನ ಬುಕ್ ಮಾಡ್ಕೊಳ್ಳಿ. DRC ಸಿನಿಮಾಸ್ ಮೋಸ್ಟ್ಲಿ ಇರುತ್ತೆ. ಸೊ ಅಲ್ಲಿ ನಮ್ಮ ಸಿನಿಮಾದ ಪೇಯ್ಡ್ ಪ್ರೀಮಿಯರ್ ಇರುತ್ತೆ. ನಾವು ಎಲ್ಲರೂ ಬಂದಿರ್ತೀವಿ, ನಮ್ಮ ಜೊತೆ ನೀವು ಕೂಡ ಬಂದು ಸಿನಿಮಾ ನೋಡ್ಬೋದು. ಹಾಂ, ಖಂಡಿತ ಪೈಸಾ ವಸೂಲ್. ಕೊಟ್ಟಿದ್ದಕ್ಕೆ ಮೋಸ ಇಲ್ಲ. ಸಿನಿಮಾದಲ್ಲಿ ಎಲ್ಲವೂ ಇದೆ. ಸಖತ್ತಾಗಿ ಆ್ಯಕ್ಷನ್ ಮಾಡಿದ್ದಾರೆ, ಪ್ಲಸ್ ಒಳ್ಳೊಳ್ಳೆ ರೊಮ್ಯಾನ್ಸ್ ಇದೆ, ಲವ್ ಸ್ಟೋರಿ ಇದೆ, ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡುವಂಥ ಒಂದು ಸಬ್ಜೆಕ್ಟು. ಎಲ್ರಿಗೂ ಇಷ್ಟ ಆಗುತ್ತೆ ಸಿನಿಮಾ. ಈಗ ನೀವೇನು ಈಗ 150 ರೂಪಾಯಿ 100 ರೂಪಾಯಿ ಎಷ್ಟೇ ದುಡ್ಡು ಕೊಡ್ತೀರಿ, ಅದಕ್ಕೊಂದು ಸಿನಿಮಾ ಅಂತ ಬಂದಾಗ ಒಂದಿಷ್ಟು ಎಲಿಮೆಂಟ್ಸ್ ಬೇಕು ಅಂತ ನಿಮಗಿರುತ್ತೆ. ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ಆಗಿರ್ಬೋದು, ಒಳ್ಳೆ ಸಾಂಗ್ಸ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಒಂದು ಎಮೋಷನ್ ಆಗಿರ್ಬೋದು, ಒಂದು ಬಾಂಧವ್ಯ ಆಗಿರ್ಬೋದು, ಇವೆಲ್ಲ ಎಲಿಮೆಂಟ್ಸ್ನು ಸೇರಿ ಮಾರ್ನಮಿ ಆಗಿದೆ. ಸೊ ಪೈಸಾ ವಸೂಲ ನೀವೇನು ಹೇಳಿದ್ರೆ ಖಂಡಿತ ಇದ್ದೇ ಇರುತ್ತೆ. ಹೊಸ ಕಲಾವಿದರನ್ನು ಮಂಗಳೂರು ಥಿಯೇಟ್ರ್ ಆರ್ಟಿಸ್ಟ್ಗಳು ಜಾಸ್ತಿ ಇದ್ದಾರೆ. ಅಲ್ಲಿ ನಾಟಕ ಎಲ್ಲ ಮಾಡ್ತಿರೋರು ಜಾಸ್ತಿ ತೊಗೊಂಡಿದ್ದೀವಿ. ಅದು ಬಿಟ್ಟರೆ ಬೆಂಗಳೂರಿಂದ ಅಂತ ನಾನು ಮತ್ತು ಚೈತ್ರ ಇಬ್ಬರೇ ಬೆಂಗಳೂರಿನ ಹೋಗಿರೋದು. ಮಿಕ್ಕವರು ಆಲ್ಮೋಸ್ಟ್ ಎಲ್ಲರೂ ಮಂಗಳೂರು ಆರ್ಟಿಸ್ಟ್ಗಳಿದ್ದಾರೆ. ಟೋಟಲ್ ಮೆಸೇಜ್ ಸಿನಿಮಾದಲ್ಲಿ ಸಂಬಂಧಗಳ ವ್ಯಾಲ್ಯೂ ಬಗ್ಗೆ ಇದೆ ಸರ್. ಫ್ಯಾಮಿಲಿ ವ್ಯಾಲ್ಯೂಸ್ ಏನು, ಸಂಬಂಧಗಳ ವ್ಯಾಲ್ಯೂ ಏನು. ಸೊ ಈ ಜನ್ರೇಷನ್ಗೆ ಬೇಕಾಗಿರೋದು ಅದೇ. ಅಂದರೆ ಫ್ಯಾಮಿಲಿ ಅಂದರೆ ಏನು, ಆ ವಿಷಯಗಳನ್ನ ಕಟ್ಕೊಟ್ಟಿದ್ದೀವಿ. ಸೊ ಥಿಯೇಟ್ರಿಂದ ಹೊರಬರಬೇಕಾದ್ರೆ ಜನ ಆ ಒಂದು ವಿಷಯನ ತಲೆಯಲ್ಲಿ ಇಟ್ಕೊಂಡು ಆಚೆ ಬರ್ತಾರೆ ಅಂತ ಅನಿಸ್ತು. ಇದು ಯಾವುದೇ ರೀತಿ ರಿಮೇಕ್ ಅಲ್ಲ, ಸೋಮೇಕ್, ಕಂಪ್ಲೀಟ್ಲಿ ಸೋಮೇಕ್ ಚಿತ್ರ. ಇತ್ತೀಚೆಗೆ ಸಿನಿಮಾಗಳನ್ನು ಮಾಡೋದು ಕೇವಲ ಅವಾರ್ಡ್ಗೋಸ್ಕರ ಅಥವಾ ಹಣ ಗಳಿಸ್ಲಿಕ್ಕೋಸ್ಕರ. ತಾವು ಅದೇ ಇಂಟೆನ್ಷನ್ ಇಟ್ಕೊಂಡಿದ್ದೀರಾ ಇಲ್ವಾ? ಹಣ ಗಳಿಸಲೇಬೇಕು ಸರ್. ಹಣ ಹಾಕಿರ್ತೀವಿ ಅಂದಮೇಲೆ ಹಣ ಗಳಿಸಲೇಬೇಕು, ಸುಮ್ಮನೆ ಏನು ಮಾಡೋಕ್ಕಾಗಲ್ಲ. ಸೊ ಹಣ ಬರಲಿ ಅಂತಲೇ ಸಿನಿಮಾ ಮಾಡಿರ್ತೀವಿ. ಬಟ್ ಅವಾರ್ಡ್ ಬೇಕು ಆ ನಿಟ್ಟಿನಲ್ಲಿ ಮಾಡಿಲ್ಲ. ಇದನ್ನು ಒಂದು ಒಳ್ಳೆ ಸಿನಿಮಾನ ಜನಕ್ಕೆ ಅಭಿರುಚಿ ಇರೋಂಥ ಸಿನಿಮಾ ಕೊಟ್ಟರೆ ಜನ ನೋಡ್ತಾರೆ, ಅವ್ರು ಎಂಟರ್ಟೈನ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಸಿನಿಮಾ ಮಾಡಿರೋದು. ಸರ್, ಈಗ ಥಿಯೇಟರ್ಗಳು ಪ್ರಾಬ್ಲಮ್ಸ್ ಆಗ್ತಾ ಇದೆ ಸರ್, ಅದ್ರ ಬಗ್ಗೆ ಹೇಳೋದಾದ್ರೆ ಏನಂತ ನಿಮ್ಗೆ ಏನಾದರೂ ಸಮಸ್ಯೆ ಆಗ್ತದೆ ಆಯ್ತಾ? ಅಂದರೆ ಯಾವ ಥರದ ಸಮಸ್ಯೆ ಹೇಳ್ತಿರೋದು? ಈಗ ಕೊಡಲ್ಲ, ಥಿಯೇಟರ್ ಸಿಗಲ್ಲ ಅಂತ ಹೇಳ್ತಾರಲ್ಲ. ನಮ್ಗೆ ಆ ಥರದ್ದು ಯಾವುದೇ ಸಮಸ್ಯೆ ಇದುವರೆಗೂ ಆಗಿಲ್ಲ. ನಮ್ಗೆ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದ್ದಾರೆ, KVN ಪ್ರೊಡಕ್ಷನ್ಸ್ ಅವರು. ಸೊ ಒಳ್ಳೆ ಥಿಯೇಟರ್ ಸೆಟಪ್ ಮಾಡಿಕೊಟ್ಟಿದ್ದಾರೆ. ನಮ್ಗೆ ಆ ಥರದ್ದು ಯಾವುದೇ ಸಮಸ್ಯೆಗಳು ಕಂಡು ಬಂದಿಲ್ಲ. ಅದೇ 20th ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ. ಖಂಡಿತ ಥಿಯೇಟ್ರ್ ಬಂದು ಸಿನಿಮಾ ನೋಡಿ. ನಿಮಗೆ ಇಷ್ಟ ಆದರೆ ನೀವೊಂದಿಷ್ಟು ಜನಕ್ಕೆ ನಿಮ್ಮ ಮೂಲಕ ಪ್ರಚಾರ ಮಾಡಿ ಸಿನಿಮಾನ ಗೆಲ್ಲಿಸ್ಕೊಡಿ ಅಷ್ಟೇ. ಥ್ಯಾಂಕ್ ಯು ಸರ್.